ಎಲ್ರಿಗೂ ನಮಸ್ಕಾರ. ಈ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 8,500 ಪೊಲೀಸ್ ಹುದ್ದೆಗಳ ನೇಮಕಾತಿ ಒಂದು ಆದೇಶವನ್ನು ಹೊರಡಿಸಿದೆ ಅಂಥೇಳಿ ಇವತ್ತು ನಾನು ತಮ್ಮನೇಲಿ ಇಟ್ಕೊಂಡು ನಾನು ನಿಮಗೆ ಹೇಳ್ತಿದ್ದೀನಿ. ಇದರ ಸಂಪೂರ್ಣ ಮಾಹಿತಿ, ಇದರ ನೋಟಿಫಿಕೇಶನ್ ಕರೆದಿದ್ದಾರಾ ಇಲ್ಲ, ಇನ್ನು ಬೇರೆ ಬೇರೆ ಯಾವ್ಯಾವ ಹುದ್ದೆಗಳು, ಯಾವ ಇಲಾಖೆದವರು, ಯಾರ್ಯಾರಿಗೆ ಇದು ಎಲಿಜಿಬಲ್ ಈ ಹುದ್ದೆಗಳು ಇರ್ತದೆ ಅನ್ನೋ ಸಂಪೂರ್ಣ ಒಂದು ಕ್ಯೂರಿಯಾಸಿಟಿಯಿಂದ ಇರ್ತಕ್ಕಂಥ ಮಾಹಿತಿಯನ್ನು ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಪೊಲೀಸ್ ಪೋಸ್ಟ್ಗಳು 8,500 ಹುದ್ದೆಗಳ ನೇಮಕಾತಿ ಆರಂಭ ಮಾಡಿದ್ದೇವೆ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಕರ್ನಾಟಕ ಸರ್ಕಾರದಿಂದ ಭರ್ಜರಿ ಒಂದು ಸುದ್ದಿ ಅಂತಲೇ ಈ ಹುದ್ದೆಗಳು ಕ್ರೀಡಾಪಟುಗಳಿಗೆ ನೇರ ಪೊಲೀಸ್ ನೇಮಕಾತಿ. ಕರ್ನಾಟಕ ಸರ್ಕಾರದಿಂದ ಭರ್ಜರಿ ಒಂದು ಸುದ್ದಿ ಅಂತಲೇ ಹೇಳ್ಬೋದು. ಕ್ರೀಡಾಪಟುಗಳಿಗೆ ನೇರ ಪೊಲೀಸ್ ನೇಮಕಾತಿ 8,500 ಹುದ್ದೆಗಳಿಗೆ CM, ನಮ್ಮ ಕರ್ನಾಟಕದ CM ರವರು ಅನುಮೋದನೆಯನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಯುವ ಜನತೆಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರವು ಪೊಲೀಸ್ ಇಲಾಖೆಯಲ್ಲಿ ಸಾವಿರಾರು ಹೊಸ ಹುದ್ದೆಗಳನ್ನು ಭರ್ತಿ ಮಾಡಲು ನಿರ್ಧರಿಸುವುದರ ಜೊತೆಗೆ ಅಂತಾರಾಷ್ಟ್ರೀಯ, ಇಲ್ಲಿ ಮುಖ್ಯವಾಗಿ ಕೇಳಿಸಿಕೊಳ್ಳಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದ ಹೆಸರನ್ನು ಉಜ್ವಲಗೊಳಿಸಿರುವ ಕ್ರೀಡಾಪಟುಗಳಿಗೆ ನೇರ ನೇಮಕಾತಿ ಸೌಲಭ್ಯ ನೀಡಿದೆ. ಈ ನಿರ್ಧಾರವು ರಾಜ್ಯದ ಕ್ರೀಡಾ ಕ್ಷೇತ್ರ ಮತ್ತು ಪೊಲೀಸ್ ಇಲಾಖೆಯ ಉನ್ನತೀಕರಣಕ್ಕೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ಹೇಳಬಹುದು. ಕ್ರೀಡಾಪಟುಗಳಿಗೆ ನೇರ ಪೊಲೀಸ್ ಹುದ್ದೆ ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ. ಇದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಶೇಕಡ 3% ಹುದ್ದೆಗಳು ಮೀಸಲಿಡಲಾಗ್ತಾ ಇದೆ. ಇತರೆ ಸರ್ಕಾರಿ ಇಲಾಖೆಗಳಲ್ಲಿ ಸಹಿತ 2% ಶೇಕಡ 2% ಹುದ್ದೆಗಳು ಮೀಸಲು ಇಡಲಾಗ್ತಾ ಇದೆ. ಯಾವುದು? ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳಿಗೆ. ಓಕೆ, ಈ ಯೋಜನೆಯಡಿ ಒಲಿಂಪಿಕ್ಸ್ ಆಗಲಿ, ಏಷ್ಯನ್ ಗೇಮ್ಸ್ ಆಗಲಿ, ಕಾಮನ್ವೆಲ್ತ್ ಗೇಮ್ಸ್ ಆಗಲಿ, ವಿಶ್ವ ಚಾಂಪಿಯನ್ಶಿಪ್ಸ್ ಮುಂತಾದ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಚಿನ್ನ, ಬೆಳ್ಳಿ ಅಥವಾ ಕಂಚಿನ ಪದಕ ಗೆದ್ದವರು ಅರ್ಹರಾಗಿರುತ್ತಾರೆ. ಈ ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೂ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಈ ನೇಮಕಾತಿಗೆ ಲಿಖಿತ ಪರೀಕ್ಷೆ ಅಥವಾ ದೈಹಿಕ ಪರೀಕ್ಷೆ ಇರುವುದಿಲ್ಲ. ಆದರೆ ಕ್ರೀಡಾ ಸಾಧನೆಯ ದೃಢೀಕರಣ ಮತ್ತು ವೈದ್ಯಕೀಯ ಪರೀಕ್ಷೆ ಕಡ್ಡಾಯ ಇರುತ್ತದೆ. ಇದು ಕ್ರೀಡಾಪಟುಗಳಿಗೆ ಸೇವಾ ಕ್ಷೇತ್ರದಲ್ಲಿ ಹೊಸ ದಾರಿಯನ್ನು ತೆರೆಯುವ ಕ್ರಮವಾಗಿದೆ ಅಂತಲೇ ಹೇಳಬಹುದು. 8,500 ಹೊಸ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಅನುಮೋದನೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ 16,000ಕ್ಕೂ ಹೆಚ್ಚು ಪೊಲೀಸ್ ಪೇದೆಗಳ ಹುದ್ದೆಗಳು ಖಾಲಿ ಇವೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು 8,500 ಪೇದೆಗಳ ಹುದ್ದೆಗಳನ್ನು ಭರ್ತಿ ಮಾಡಲು ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ರವರು ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮ ಈ ಘೋಷಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳಬಹುದು. ಪೊಲೀಸ್ ಇಲಾಖೆಯ ಬಲವರ್ಧನೆಗಾಗಿ ಸರ್ಕಾರ ಬದ್ಧವಾಗಿದೆ. ಶೀಘ್ರದಲ್ಲೇ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಲಾಗುತ್ತದೆ ಅಂತೇಳಿ ಹೇಳಿದ್ದಾರೆ. ಈ ಹುದ್ದೆಗಳನ್ನು ಕೇಂದ್ರೀಯ ಮೀಸಲು ಪೊಲೀಸ್ CAR, ಕೇಂದ್ರೀಯ ಮೀಸಲು ಪೊಲೀಸ್ CAR, ರಾಜ್ಯ ಮೀಸಲು ಪೊಲೀಸ್ KSRP ಹಾಗೂ ಸಿವಿಲ್ ಪೊಲೀಸ್ ಘಟಕಗಳಲ್ಲಿ ಹಂಚಲಾಗುತ್ತದೆ. ಮೊದಲ ಹಂತದಲ್ಲಿ 8,500 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುತ್ತದೆ. ಮುಂದಿನ ದಿನಗಳಲ್ಲಿ ಉಳಿದ ಹುದ್ದೆಗಳನ್ನು ಭರ್ತಿ ಮಾಡಲಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಅಂತೇಳಿ ANTF ಹೊಸ ಘಟಕವನ್ನು ಪೊಲೀಸ್ ಇಲಾಖೆಯಲ್ಲಿ ಪ್ರಾರಂಭ ಮಾಡಲಾಗ್ತದೆ. ರಾಜ್ಯದಲ್ಲಿ ನೋಡಿ, ಇದು ANTF ಅಂದರೆ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಅಂತೇಳಿ. ರಾಜ್ಯದಲ್ಲಿ ಮಾದಕ ದ್ರವ್ಯಗಳ ದುರ್ಬಳಕೆ ತಡೆಗಟ್ಟಲು ಪೊಲೀಸ್ ಇಲಾಖೆಯು ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಎಂಬ ವಿಶೇಷ ಘಟಕವನ್ನು ಪ್ರಾರಂಭಿಸಿದೆ. ಈ ಘಟಕವು ರಾಜ್ಯದಾದ್ಯಂತ ನಶೆ ಪದಾರ್ಥ ಕಳ್ಳಸಾಗಣೆ
ಮಾರಾಟ ಮತ್ತು ದುರ್ಬಳಕೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿದೆ. ಯುವಜನತೆಗೆ ಮಾದಕ ವ್ಯಸನದಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಈ ಘಟಕ ಕಾರ್ಯನಿರ್ವಹಿಸಲಿದೆ. ನೋಡಿ, ಇನ್ನೊಂದು, ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಪದಕ ಗೆದ್ದರೆ ಮಾತ್ರ ಪೊಲೀಸ್ ಹುದ್ದೆ. ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಪದಕ ಗೆದ್ದರೆ ಪೊಲೀಸ್ ಹುದ್ದೆ ನಿಮಗೆ ಸಿಗ್ತದೆ, ಅದು ನೆನಪಿರಲಿ. ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳ ಪದಕ ವಿಜೇತ ಪಟುಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳಲು ನಮ್ಮ ಸರ್ಕಾರ ನಿರ್ಧರಿಸಿದೆ. ಪೊಲೀಸ್ ಇಲಾಖೆಯಲ್ಲಿ 3% ಹುದ್ದೆಗಳು ಮತ್ತು ಇತರೆ ಇಲಾಖೆಯಲ್ಲಿ 2% ಹುದ್ದೆಗಳನ್ನು ಒದಗಿಸಲಾಗುತ್ತದೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಈ ವಿಷಯವನ್ನು ಹಂಚಿಕೆ ಮಾಡಿದ್ದಾರೆ. ಗೃಹ ಸಚಿವರು ಈ ಘಟಕವನ್ನು ಉದ್ಘಾಟಿಸಿ ಹೇಳಿದ್ದಾರೆ. ಯುವಜನರನ್ನು ನಶೆ ಪದಾರ್ಥಗಳಿಂದ ದೂರವಿಡುವುದು ನಮ್ಮ ಈ ಪ್ರಮುಖ ಗುರಿಯಾಗಿರ್ತದೆ. ANTF ಘಟಕವು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಲಿದ್ದು ಮಾದಕ ದ್ರವ್ಯ ಚಟುವಟಿಕೆಗಳಿಗೆ ಅಂತ್ಯ ತರಲಿದೆ. ಇನ್ನೂ ಒಂದೇನಪ್ಪ ಅಂತೇಳಿದರೆ, ಸನ್ಮಿತ್ರ ಮೊಬೈಲ್ ಅಪ್ಲಿಕೇಶನ್ ಜನರ ಕೈಯಲ್ಲಿ ಪೊಲೀಸ್ ಸೇವೆ ಅಂತೇಳಿ. ಸನ್ಮಿತ್ರ ಮೊಬೈಲ್ ಅಪ್ಲಿಕೇಶನ್ ಜನರ ಕೈಯಲ್ಲಿ ಮತ್ತು ಪೊಲೀಸ್ ಸೇವೆ. ಪೊಲೀಸ್ ಇಲಾಖೆಯು ಸಾರ್ವಜನಿಕ ಸಂಪರ್ಕವನ್ನು ಸುಧಾರಿಸಲು ಸನ್ಮಿತ್ರ ಎಂಬ ಮೊಬೈಲ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದೆ. ಈ ಆ್ಯಪ್ ಮೂಲಕ ಜನರು ನೇರವಾಗಿ ತಮ್ಮ ದೂರುಗಳನ್ನು ಕಂಪ್ಲೇಂಟ್ಗಳನ್ನು ಸಲ್ಲಿಸಬಹುದು. ತುರ್ತು ಸಂದರ್ಭದಲ್ಲಿ ಪೊಲೀಸರ ಸಹಾಯವನ್ನು ಪಡೆದುಕೊಳ್ಳಬಹುದು. ತಮ್ಮ ಪ್ರಕರಣಗಳ ಸ್ಥಿತಿಯನ್ನು ಸ್ಟೇಟಸನ್ನು ನೋಡಬಹುದು. ಇದು ಪೊಲೀಸ್ ಮತ್ತು ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಮತ್ತು ಡಿಜಿಟಲ್ ಪೌರತ್ವವನ್ನು ಉತ್ತೇಜಿಸುವ ಪ್ರಮುಖ ಪ್ರಯತ್ನವಾಗಿದೆ. ಸನ್ಮಿತ್ರ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಈ ಹೊಸ ವಿನ್ಯಾಸದ ಪೀಕ್ ಕ್ಯಾಪ್ ಈ ಹೊಸ ವಿನ್ಯಾಸದ ಪೀಕ್ ಕ್ಯಾಪ್ ಗೌರವ ಮತ್ತು ಗುರುತಿನ ಚಿಹ್ನೆ ಪೀಕ್ ಕ್ಯಾಪ್ ಅಂತೇಳಿ ಪೊಲೀಸ್ ಸಿಬ್ಬಂದಿಯ ಗೌರವ ಮತ್ತು ವೃತ್ತಿಪರತೆಯನ್ನು ಪ್ರತಿಬಿಂಬಿಸುವ ಹೊಸ ವಿನ್ಯಾಸದ ಪೀಕ್ ಕ್ಯಾಪ್ ಪರಿಚಯಿಸಲಾಗಿದೆ. ಈ ಕ್ಯಾಪ್ಗಳು ಉನ್ನತ ಗುಣಮಟ್ಟದ ವಸ್ತುಗಳಿಂದ ತಯಾರಿಸಲ್ಪಟ್ಟಿದ್ದು ರಾಜ್ಯದ ಎಲ್ಲ ಠಾಣೆಗಳಿಗೆ ವಿತರಣೆ ಮಾಡಲಾಗ್ತದೆ. ಇದು ಪೊಲೀಸ್ ಸಿಬ್ಬಂದಿಯ ಗೌರವ ಮತ್ತು ಆತ್ಮವಿಶ್ವಾಸ ಒಗ್ಗಟ್ಟನ್ನು ಹೆಚ್ಚಿಸಲು ನೆರವಾಗ್ತದೆ. ಯುವ ಜನತೆಗೆ ಒಂದು ಸಂದೇಶ ಮತ್ತು ಕ್ರೀಡೆ ಮತ್ತು ಸೇವೆಯ ಹೊಸ ಪಥ. ರಾಜ್ಯ ಸರ್ಕಾರದ ಈ ನಿರ್ಧಾರವು ಯುವ ಜನತೆಗೆ ಮಹತ್ವದ ಸಂದೇಶವನ್ನು ನೀಡುತ್ತದೆ. ಕ್ರೀಡೆಯಲ್ಲಿ ಸಾಧನೆ ಮಾಡಿದರೆ ಸರ್ಕಾರಿ ಸೇವೆಯ ಹಾದಿ ದೊರೆಯುತ್ತದೆ. ಇದರಿಂದ ಯುವಕರು ಕ್ರೀಡಾ ಕ್ಷೇತ್ರದತ್ತ ಹೆಚ್ಚು ಆಕರ್ಷಿತರಾಗಬಹುದು. ಸರ್ಕಾರದ ಬೆಂಬಲದಿಂದ ರಾಜ್ಯದ ಕ್ರೀಡಾ ಮಟ್ಟವು ಹೆಚ್ಚಾಗುವ ನಿರೀಕ್ಷೆ ಇದೆ. ಪೊಲೀಸ್ ಇಲಾಖೆಯ ಆಧುನೀಕರಣ ಸರ್ಕಾರದ ಹೊಸ ದೃಷ್ಟಿಕೋನ. ಪೊಲೀಸ್ ಇಲಾಖೆಯನ್ನು ಆಧುನೀಕರಣ ಮಾಡ್ತಕ್ಕಂಥ ಸರ್ಕಾರದ ಹೊಸ ದೃಷ್ಟಿಕೋನವನ್ನು ಹಾಯಿಸ್ತಾ ಇದೆ. ಕರ್ನಾಟಕ ಸರ್ಕಾರವು ಪೊಲೀಸ್ ಇಲಾಖೆಯನ್ನು ಆಧುನಿಕ ತಂತ್ರಜ್ಞಾನದಿಂದ ಬಲಪಡಿಸಲು ಕ್ರಮ ಕೈಗೊಂಡಿದೆ. ಇದು ಓಕೆ. ಏನೆಲ್ಲ ನಮ್ಮ ಹುದ್ದೆಗಳು ಅಂತೇಳಿದರೆ 8,500 ಹುದ್ದೆಗಳ ನೇಮಕಾತಿ. ಇದರಲ್ಲಿ ಏನೆಲ್ಲಪ್ಪ ಪೊಲೀಸ್ ಸಿಬ್ಬಂದಿಯ ಕೊರತೆಯನ್ನು ನಿವಾರಿಸಲು ಪ್ರಮುಖ ಹೆಜ್ಜೆಯಾಗಿದೆ. ಕ್ರೀಡಾಪಟುಗಳಿಗೆ ನೇರ ನೇಮಕಾತಿಯನ್ನು, ಇದು ಕ್ರೀಡಾ ಪ್ರತಿಭೆಗೆ ಗೌರವ ಮತ್ತು ಉದ್ಯೋಗದ ಭರವಸೆಯನ್ನು ನೀಡತಕ್ಕಂಥದ್ದು. ANTF ಘಟಕದ ರಚನೆ ನಶೆ ಪದಾರ್ಥಗಳ ತಡೆಗೆ ಬಲವಾದ ಕ್ರಮವನ್ನು ತೆಗೆದುಕೊಳ್ಳೋದು. ಸನ್ಮಿತ್ರ ಅಪ್ಲಿಕೇಶನ್ ಬಿಡುಗಡೆ ಡಿಜಿಟಲ್ ಪೌರ ಸೇವೆಯ ನೂತನ ಯುಗವನ್ನು ಪ್ರಾರಂಭ ಮಾಡ್ತದೆ. ಸನ್ಮಿತ್ರ ಮೊಬೈಲ್ ಅಪ್ಲಿಕೇಶನ್ ತರ್ತಕ್ಕಂಥದ್ದು ಏನಪ್ಪ ಡಿಜಿಟಲ್ ಪೌರ ಸೇವೆಯನ್ನು ಕೊಡ್ತಕ್ಕಂಥದ್ದು ನೂತನ ಯುಗ. ಹೊಸ ಪೀಕ್ ಕ್ಯಾಪ್ ಪರಿಚಯ ಪೊಲೀಸರ ಗೌರವ ಮತ್ತು ಗುರುತಿನ ಬಲವರ್ಧನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಹೊಸ ಪೀಕ್ ಕ್ಯಾಪನ್ನು ಪರಿಚಯ ಮಾಡಿಕೊಟ್ಟಿದೆ. ಓಕೆ ಫ್ರೆಂಡ್ಸ್, ಇದು ನಮ್ಮ ಪೊಲೀಸ್ ಇಲಾಖೆಯ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಒದಗಿಸಿಕೊಟ್ಟಿದ್ದೀನಿ. ಹಾಗೆ ಇಲಾಖೆಯಲ್ಲಿ ನೋಟಿಫಿಕೇಷನ್ ಆದ ತಕ್ಷಣ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನಾನು ವಿವರವನ್ನು ಕೊಡ್ತೇನೆ. ಈ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಮತ್ತು ಇಷ್ಟ ಆಗಿರ್ತಕ್ಕಂಥವ್ರು ಲೈಕ್ ಮಾಡಿ, ಹಾಗೆ ಇಷ್ಟ ಆಗದೇ ಇರತಕ್ಕಂಥವ್ರು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋವನ್ನು ಹಂಚಿಕೆ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆಲ್ ಅಂತ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳೊಂದಿಗೆ.